ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ದೇವರ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ, ಆತನ ವಾಕ್ಯಗಳನ್ನು ಧ್ಯಾನಿಸಲು ಸಿದ್ಧರಾಗಿದ್ದೀರಾ? ಬನ್ನಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಉದಯ ಕಾಲದಲ್ಲಿಯೇ ನಿಮ್ಮನ್ನು ಹುಡುಕುವಂಥದ್ದು, ನಿಮ್ಮೊಂದಿಗೆ ಸಹವಾಸ ಮಾಡುವಂಥದ್ದು, ನಿಮ್ಮ ಮಾರ್ಗದಲ್ಲಿ ನಡೆಯುವಂಥದ್ದು ನಮಗೆಷ್ಟೋ ಧನ್ಯಕರವಾಗಿದೆ ಎಂಬುದನ್ನು ಗುರುತಿಸಿ ನಿಮ್ಮ ಸನ್ನಿಧಿಯಲ್ಲಿ ಕೂತಿರುವ ನಮ್ಮೆಲ್ಲರೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬೆಳಗ್ಗೆ ಪ್ರಾರ್ಥನೆ ಮಾಡಿದ್ರೆ ಏನು ಸಿಗುತ್ತೆ ಎಂದು ಹೇಳಬೇಡಿ. ಎದ್ದ ತಕ್ಷಣ ಬಹಳ ಕೆಲಸಗಳಿರ್ತಾವಲ್ಲವೇ ಅಂದುಕೊಳ್ಳಬೇಡಿ. ದಿನದ ಮೊದಲನೇ ಸಮಯ ದೇವರಿಗೆ ಕೊಡಿರಿ, ಉಳಿದ ಸಮಯವೆಲ್ಲ ಆಶೀರ್ವದಿಸಲ್ಪಡುತ್ತೆ. ಹೌದು, ಅಷ್ಟಕ್ಕೂ ನೀವು ಎಚ್ಚರಗೊಂಡಿದ್ದೀರೋ ಇಲ್ಲವೋ? ಆ ಕಡೆ ನೋಡಿ, ಗಡಿಯಾರದಲ್ಲಿ ಟೈಮ್ ಎಷ್ಟಾಯ್ತೆಂದು? 7 o'clock ಆಗಿದೆ. ಅದರಲ್ಲೂ ಫ್ಯೂ ಸೆಕೆಂಡ್ಸ್ ಮುಗಿದೋದ್ವು. ಇನ್ನೂ ಹಾಸಿಗೆಯ ಮೇಲಿದ್ದೀರಾ? ಒಂದು ವೇಳೆ ನೀವು ಯಾವುದೇ ದೇಶದಲ್ಲಿದ್ದರು, ಯಾವುದೇ ಪ್ರಾಂತ್ಯದಲ್ಲಿದ್ದರು, ಯಾವುದೇ ಸಮಯದಲ್ಲಿದ್ದರು, ನೀವು ಯಾವಾಗಲೂ ಉದಯದಲ್ಲಿಯೇ ಎದ್ದೇಳ್ತೀರಲ್ಲವೇ? ಅಮೆರಿಕ ದೇಶದಲ್ಲಿದ್ದಾಗ ಯಾವಾಗ ಎದ್ದೇಳ್ತೀರಿ? ಹೋಗ್ಲಿ, ಹೊರ ದೇಶದಲ್ಲಿದ್ದಾಗ ಯಾವಾಗ ಎದ್ದೇಳ್ತೀರಿ? ಸೂರ್ಯೋದಯದಲ್ಲಿಯೇ ಎದ್ದೇಳುತ್ತಾ ಇದ್ದೀರಾ? ಗಡಿಯಾರದ ಸಮಯ ಏನೇ ಇದ್ರೂ ಸಹ ಸೂರ್ಯೋದಯವು ನಮಗೊಂದು ಹೊಸ ದಿನವನ್ನು, ಪ್ರಾರಂಭವನ್ನು ತೋರಿಸುವಂಥದ್ದಾಗಿದೆಯಲ್ಲವೇ? ಸೂರ್ಯೋದಯದಲ್ಲಿಯೇ ನಾವು ಎದ್ದೇಳಬೇಕು. ಇನ್ನು ಮೊಬ್ಬಾಗಿರುವಾಗಲೇ, ಇನ್ನು ಬೆಳಕಾಗುತ್ತಿರುವಾಗಲೇ ನಮ್ಮ ಯೇಸು ಏಕಾಂತವಾಗಿ ಹೋಗಿ ಪ್ರಾರ್ಥಿಸ್ತಾ ಇದ್ದರೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಆದರೆ ಈ ದಿನಮಾನಗಳಲ್ಲಿ ಬಹಳಷ್ಟು ಜನ ತಡ ಮಾಡಿ ಮಲಗೋದು, ತಡ ಮಾಡಿ ಎದ್ದೇಳುವುದು ಒಂದು ಅಭ್ಯಾಸ ಆಗ್ಬಿಟ್ಟಿದೆಯಲ್ಲವೇ? ಅನೇಕ ವಿಷಯಗಳಲ್ಲಿ ನಾವು ಮುಂದಕ್ಕೆ ಸಾಗ್ಲಿಕ್ಕಾಗುತ್ತಾ ಇಲ್ಲ. ಆಯ್ತು ಸರಿ, ಎದ್ದೇಳೋದು ಒಂದು ಭಾಗ ಆಗಿರೋದಾದ್ರೆ, ಎಂದಾದರೂ ಗಮನಿಸಿದ್ದೀರಾ? ಹೆಚ್ಚು ನಿದ್ರೆ ಮಾಡಿದಂಥವರಿಗೆ, ಎಕ್ಸ್ಟ್ರಾ ನಿದ್ರೆ ಮಾಡಿದವರಿಗೆ ಆಕಳಿಕೆಗಳು ಬರ್ತವೋ? ಇಲ್ಲವೇ ಚೆನ್ನಾಗಿ ನಿದ್ರೆ ಮಾಡಿ ಸೌಂಡ್ ಸ್ಲೀಪ್ ಮಾಡಿದ ನಂತರ ಎದ್ದವರಿಗೆ ಆಕಳಿಕೆ ಬರುತ್ತವೋ? ಬಹಳಷ್ಟು ಜನರಿಗೆ ನಿದ್ದೆಯಿಂದ ಎದುರು ಸಹ ನಿದ್ದೆ ಮತ್ತು ಬಿಡೋದಿಲ್ಲ. ಒಂಥರ ಮೊಬ್ಬಾಗಿಯೇ ಇರುತ್ತಾರೆ, ಸೋಮಾರಿಗಳಂತೆಯೇ ಇರುತ್ತಾರೆ. ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ನಾನು ಕಲಿತಾ ಇರುವುದೇನೆಂದರೆ, ಹೇಳೋದೇನೆಂದರೆ, ಬೆಳಕಾದ ಕೂಡಲೇ ನಾವಿನ್ನು ಬೆಡ್ ಮೇಲೆ ಇರಬಾರದು. ಮಂಚದಿಂದ ಕೆಳಗಿಳಿಯಬೇಕು. ಕೆಳಗಿಳಿಯುವಾಗಲೇ ಚುರುಕುತನ ಬರುತ್ತದೆ. ಇನ್ನೂ ಸ್ವಲ್ಪ ಹೊತ್ತು ಮಲ್ಗೋಣ, ಇನ್ನೂ ಸ್ವಲ್ಪ ನಿದ್ರೆ ಬರ್ತಿದೆ, ಒಂದು ವೇಳೆ ಹಾಗೆಯೇ ಮಂಚದ ಮೇಲೆ ಕೈಕಾಲು ಮುದ್ರಿಸಿಕೊಂಡು ಮಲ್ಗೋದಾದರೆ ಕೆಲವು ನಿಮಿಷಗಳು, ಗಂಟೆಗಳು ಕೂಡ ಕಳೆದು ಹೋಗ್ಬಿಡ್ತವೆ. ಅಂಥವರನ್ನೇ ಸೋಮಾರಿಗಳು ಎಂದು ಬೈಬಲ್ ಹೇಳುತ್ತದೆ. ಸೊಲೊಮೋನನು ಇಂತಹ ಸೋಮಾರಿಗಳಿಗೆ ಒಂದು ಒಳ್ಳೆಯ ಪಾಠ ಹೇಳ್ತಿದ್ದಾನೆ. ನೋಡೋಣ ಬನ್ನಿ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ ವಚನ 6ರಿಂದ. ಸೋಮರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳಿಲ್ಲದಿದ್ದರೂ, ಏನಂತೆ, ಒಬ್ಬ ನಾಯಕನಾಗಲಿ ಅಧಿಕಾರಿ ಆಗಲಿ ಇಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತಿನಿಯನ್ನು ಕೂಡಿಸುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಸೋಮರಿಯೇ, ಎಷ್ಟು ಹೊತ್ತು ನಿದ್ರೆ ಮಾಡುವಿ? ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಕಮಾನ್, ಆನ್ಸರ್ ಮಾಡಿರಿ, ನನಗಲ್ಲ, ನಿಮಗೆ ನೀವೇ ಉತ್ತರಿಸಿಕೊಳ್ಳಿ. ಯಾವಾಗ ನೋಡಿದ್ರು ಎಷ್ಟೋ ಹೊತ್ತು ಮಲಗ್ತೀರಲ್ಲವೇ? 7 hours ಸ್ಲೀಪ್ ಇನಫ್ ಆಗಿದೆ, ಮ್ಯಾಕ್ಸಿಮಮ್ 8 hours. ಅದಕ್ಕಿಂತಲೂ ಹೆಚ್ಚಾಗಿ ನೀವಿನ್ನೂ ಹಾಸಿಗೆ ಮೇಲಿರೋದಾದರೆ ನಿಮಗೂ ಕೂಡ ಈ ಡಿಗ್ರಿ ಬಂದಂತೆಯೇ. ಏನದು? ಸೋಮಾರಿ ಎಂದು. ಕೆಲವರು ಎಲ್ಲ ವೇಳೆಯಲ್ಲಿ, ಎಲ್ಲ ಸ್ಥಳಗಳಲ್ಲಿ ಮಲಗುತ್ತಲೇ ಇರುತ್ತಾರೆ. ಹಗಲು ಹೊತ್ತಿನಲ್ಲಿಯೂ ಮಲಗುತ್ತಾರೆ. ಹಗಲಿನ ವೇಳೆಯಲ್ಲಿ ನಿದ್ರೆ ಮಾಡಬಾರದು, ಕೆಲಸ ಮಾಡಬೇಕು. ದಿನದ ಸಂಜೆಯ ಹೊತ್ತಿನಲ್ಲಿ ನಿದ್ದೆಯಿಂದ ಎದ್ದ ದಾವೀದನು ಎಂತಹ ಹೀನ ಸ್ಥಿತಿಗೆ ಬಿದ್ದೋದನೆಂದು ನಾವು ಬೈಬಲಲ್ಲಿ ನೋಡ್ತೇವಲ್ಲವೇ? ಯುದ್ಧ ಭೂಮಿಯಲ್ಲಿ ಎಲ್ಲರೂ ಯುದ್ಧ ಮಾಡ್ತಾ ಇದ್ರೆ ಇವನೇನು ಮಧ್ಯಾಹ್ನ ಮಲಗಿ ಸಾಯಂಕಾಲ ಎದ್ದನಂತೆ. ನಿದ್ದೆ ಮೊಬ್ಬಿನಲ್ಲಿದ್ದಾನೆ. ಆ ನಿದ್ದೆ ಮೊಬ್ಬಿನಲ್ಲಿ ಅವನೇನ್ ಮಾಡಿದ್ದಾನೆ ಎಂದು, ಏನು ಆಶಿಸಿದ್ದಾನೆಂದು ಗೊತ್ತಿಲ್ಲ. ನೆರೆಯವನ ಹೆಂಡತಿಯೊಂದಿಗೆ ಪಾಪ ಮಾಡ್ತಾನೆ. ಆ ನಂತರ ಎಂತಹ ಮತ್ಸರ ತಂದುಕೊಳ್ತಾನೆ, ಜೀವನವೆಲ್ಲ ಗೊಂದಲವಾಗಿ ಮಾಡಿಕೊಳ್ತಾನೆ. ಎಷ್ಟೋ ಶಾಪಕ್ಕೆ ಗುರಿಯಾಗುತ್ತಾನೆ. ದೇವರ ಸನ್ನಿಧಿಯಲ್ಲಿ ಕಣ್ಣೀರಿಡುತ್ತಾ ಅಳುತ್ತಾ ಅಳುತ್ತಾ ಮೊರೆ ಇಡಬೇಕಾಯಿತು. ಅದರ ಬಗ್ಗೆ ಬೈಬಲಲ್ಲಿ ನಾವು ಓದಿ ತಿಳಿದುಕೊಳ್ಳಬಹುದು.
ನಿದ್ರೆಯ ಮೊಬ್ಬು ಮೈಗಳತನಕ್ಕೆ ಕಾರಣವಾಗುತ್ತೆ. ನಿದ್ರೆಯ ಮೊಬ್ಬು ಮನುಷ್ಯನ ಪ್ರಯೋಜನತ್ವವನ್ನೇ ಹಾಳು ಮಾಡುತ್ತೆ. ಎಷ್ಟೊತ್ತು ನಿದ್ದೆ ಮಾಡುತ್ತಿ? ನಿದ್ದೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? 10ನೇ ವಚನ, ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದ್ರಿಸಿಕೊಳ್ಳುವೆ ಎಂದು ನೀನು ಅಂದುಕೊಳ್ಳುವಿಯಾ? ಇನ್ನೂ ಸ್ವಲ್ಪ ನಿದ್ದೆ ಮಾಡುವಿಯಾ? ಕೆಲವೊಮ್ಮೆ ತಂದೆ ತಾಯಿಗಳು ಎದ್ದೇಳಿಸುವಾಗ, ಇರು ಮಮ್ಮಿ, ಇನ್ನೂ ಸ್ವಲ್ಪ ಹೊತ್ತು ಮಲಗುತ್ತೇನೆ, ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಎದ್ದೇಳ್ತೇನೆ. ಗಂಡನಿಗೆ ಹೆಂಡತಿ ಎಬ್ಬಿಸುವಾಗ, ಇನ್ನೂ ಸ್ವಲ್ಪ ಇರು, ನನ್ನ ತಂಟೆಗೆ ಬರಬೇಡ, ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು. ಇಲ್ರಿ ಕಾಫಿ ಹಾಕಿದ್ದೇನೆ ಕುಡೀರಿ ಅಂದಾಗ ಕೆಲವರು ಕಾಫಿ ಕುಡಿದು ಕೂಡ ಮಲಗುವಂಥವರಿದ್ದಾರೆ. ಇನ್ನು ಕೆಲವರು ಟಿಫಿನ್ ಮಾಡಿಯೂ ಕೂಡ ಮಲಗುತ್ತಾರಂತೆ. ಎಷ್ಟೊತ್ತು ನಿದ್ರೆ ಮಾಡುತ್ತೀರಿ? ಎಷ್ಟೊತ್ತು ಮಲಗುತ್ತೀರಿ? ಎಷ್ಟೊತ್ತು ಮಂಚದ ಮೇಲೆ ಉರುಳಾಡುತ್ತೀರಿ? ನೋಡಿ, ಒಂದು ಗೂಟಕ್ಕೆ ಬಾಗಲು ತಿರುಗುವುದು, ಹಾಸಿಗೆ ಮೇಲೆ ಸೋಮಾರಿ ತಿರುಗಾಡುವನು ಎಂದು ಬೈಬಲ್ನಲ್ಲಿ ಇದೆ. ಒಂದು ಕೋಲು ಗೂಟದ ಹಾಗೆ ಇರ್ತಾ ಇತ್ತು, ಅದರ ಮೇಲೆ ಬಾಗಿಲು ಆ ಕಡೆ ಈ ಕಡೆ ತಿರುಗುತ್ತಾ ಇತ್ತು. ಎಷ್ಟು ತಿರುಗಾಡಿದ್ರೂ ಅಲ್ಲೇ ಇರ್ತಾ ಇತ್ತು, ಹೊರಗೆ ಬರ್ತಾ ಇರಲಿಲ್ಲ. ಹಾಗೆ ಮನುಷ್ಯ ಹಾಸಿಗೆ ಮೇಲೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ತಿರುಗುತ್ತಾನೆ. ಯಾಕೆ ಬೆಳಗಾದ ಮೇಲೆಯೂ ನೀವು ಮಲಗುತ್ತೀರಿ? ರಾತ್ರಿ ಬೇಗ ಮಲಗದೇ ಇರುವುದರಿಂದ. ರಾತ್ರಿ ಎಲ್ಲ ಅನವಶ್ಯಕವಾದಂತಹ ವಿಷಯಗಳ ಕುರಿತು ಮಾತಾಡಿಕೊಳ್ತಾ ಇರ್ತೀರಿ. ಫೋನ್ನಲ್ಲಿ ಚಾಟಿಂಗ್ ಮಾಡಿಕೊಳ್ತಾ ಇದ್ದೀರಾ? ಇಲ್ಲವೇ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಪ್ರಪಂಚದಲ್ಲೆಲ್ಲ ಏನು ನಡೆಯುತ್ತಾ ಇದೆ ಎಂದು ತಿಳಿದುಕೊಳ್ಳಬೇಕೆಂದು ಬಯಸುತ್ತಾ ಇದ್ದೀರಾ? ನಿಮ್ಮ ಹೃದಯವನ್ನು ಹಾಳು ಮಾಡುವಂತಹ ಕಥೆಗಳನ್ನು, ಮೂವೀಸ್ಗಳನ್ನು, ಪಿಕ್ಚರ್ಸ್ಗಳನ್ನು ನೋಡ್ತಾ ಇದ್ದೀರಾ? ಅವುಗಳಿಗೆ ಅಡಿಕ್ಟ್ ಆಗಿದ್ದೀರಾ? ಕೆಲವರಂತೂ ಸೆಲ್ಫೋನ್ ಹಿಡ್ಕೊಂಡು ಆಡಿದ ಗೇಮ್ಸ್ಗಳನ್ನೇ ಆಡುತ್ತಾ ಎಷ್ಟೋ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಿದ್ದಾರೆ. ರಾತ್ರಿ ಸಮಯಕ್ಕೆ ಸರಿಯಾಗಿ ಬೇಗ ಮಲಗದಿದ್ರೆ ಬೆಳಗ್ಗೆ ಬೇಗ ಎದ್ದೇಳಲಿಕ್ಕಾಗಲ್ಲ. ಅದು ನಿಮ್ಮ ತಪ್ಪಲ್ಲ, ನಿಮ್ಮ ಶರೀರ ಹಾಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ರಾತ್ರಿ ಬೇಗ ಮಲಗಿರಿ, ಬೆಳಗ್ಗೆ ಬೇಗ ಎದ್ದೇಳಿರಿ ಎಂಬುದು ಒಂದು ಗಾದೆಯಾಗಿ ಉಳ್ಕೊಂಡಿದೆ. ಅದು ಒಳ್ಳೆಯದಾಗಿದೆ. ಬೆಳಗ್ಗೆ ಬೇಗ ಎದ್ದೇಳುವಂಥವರು ಚುರುಕಾಗಿರುತ್ತಾರೆ, ತಡ ಮಾಡಿ ಎದ್ದೇಳುವಂಥವರು ಮಬ್ಬಾಗಿರ್ತಾರೆ, ಸೋಮಾರಿಗಳಾಗುತ್ತಾರೆ ಎಂಬುದಾಗಿ ಹೇಳುತ್ತಾ ಇರ್ತಾರಲ್ಲವೇ? ನಮ್ಮ ಬೈಬಲ್ ಕೂಡ ಹೇಳುತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕೆಂದು. ಹಗಲು ಕೆಲಸಕ್ಕಾಗಿ, ರಾತ್ರಿ ನಿದ್ದೆಗಾಗಿ ದೇವರು ನೇಮಿಸಿದ್ದಾರೆ. ಎಚ್ಚರಗೊಂಡ ನಂತರ ಮಂಚದಿಂದ ಕೆಳಗಿಳಿಯಿರಿ. ಇಲ್ಲವಾದರೆ ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದ್ರಿಸಿಕೊಳ್ಳುವೆ ಅಂದುಕೊಳ್ಳುವಿಯಾ? ವಿಚಿತ್ರವೇನೆಂದರೆ, ರಾತ್ರಿ ಮಲಗುವಾಗ ಹೊದ್ಕೊಂಡಿರುವ ಬೆಡ್ಶೀಟ್ ಎಲ್ಲೋ ಇರುತ್ತೆ. ಬೆಳಕಾದ ನಂತರ ಬೆಳಕು ಮೈಮೇಲೆ ಬೀಳುವಾಗ, ಕಿಟಕಿ ಬಾಗಿಲುಗಳನ್ನು ತೆರೆಯುವಾಗ, ಇಲ್ಲವೇ ಲೈಟ್ ಹಾಕಿದಾಗ, ಆ ಲೈಟ್ ಹಾಕಿದ ಕೂಡಲೇ ಓಹೋ ಬೆಳಗಾಯ್ತು ಅಂದುಕೊಳ್ಳಲಾರದೆ ಆ ತಲೆಗಾಗಲಿ ಕಾಲಿಗಾಗಲಿ ಆ ಬೆಡ್ಶೀಟ್ ಹೊದ್ದುಕೊಂಡು ಮಲಗುತ್ತಾ ಇರ್ತಾರೆ, ಕತ್ತಲೆ ಮಾಡಿಕೊಂಡು. ಅದರಿಂದ ಯಾರಿಗೆ ನಷ್ಟ ಆಗುತ್ತೆ ಗೊತ್ತಾ? ಅದರ ನಿಮಿತ್ತ ದಾರಿಗಳ್ಳನ ಹಾಗೆ ಬಡತನವು ನಿನಗೆ ಬರುವುದು, ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು. ಉದಯ ಕಾಲದಲ್ಲಿ ನಿದ್ರೆ ಮಾಡುವಂಥವನು ದರಿದ್ರನಾಗುತ್ತಾನೆ ಎಂದು ನಾನಲ್ಲ ಪ್ರಿಯರೇ, ಬೈಬಲ್ ಹೇಳುತ್ತೆ. ಅವನು ಏನು ಸಾಧಿಸಲಾರನು. ನೀವು ಬೆಳಗಿನ ಜಾವದಲ್ಲಿ ಎದ್ದು ಓದಿ ನೋಡಿರಿ, ನೀವು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗುತ್ತೀರಿ. ನೀವು ಬೆಳಗಿನ ಜಾವದಲ್ಲಿಯೇ ಎದ್ದು ಒಂದು ಪ್ರಣಾಳಿಕೆಯನ್ನು ಹಾಕಿಕೊಂಡು ನೋಡಿ. ನಿಮ್ಮ ಥಾಟ್ಸ್ ಫ್ರೆಶ್ ಆಗಿರೋದ್ರಿಂದ ಅವು ನಿಮಗೆ ಚೆನ್ನಾಗಿ ಜ್ಞಾಪಕದಲ್ಲಿರುತ್ತವೆ. ಸಮರ್ಥರಾಗಿ ಓದುವುದರಲ್ಲಿ ಸಾಧಿಸುವವರಾಗಿರ್ತೀರಿ. ದೇವರ ಸನ್ನಿಧಿಯಲ್ಲಿ ಉದಯ ಕಾಲದಲ್ಲಿ ಎದ್ದು ಪ್ರಾರ್ಥಿಸುವುದಾದರೆ ಎಷ್ಟೋ ಮೇಲುಗಳನ್ನು ನೀವು ಕಾಣುತ್ತೀರಿ. ಉದಯ ಕಾಲದಲ್ಲಿ ನಮ್ಮ ಬ್ರೇನ್ ಫ್ರೆಶ್ ಆಗಿರೋದ್ರಿಂದ ಆ ಕಾರಣಕ್ಕಾಗಿ ತಕ್ಷಣವೇ ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ನಾವು ಕಾನ್ಸಂಟ್ರೇಟ್ ಮಾಡಬಲ್ಲೆವು. ಭಕ್ತಿಯ ವಿಷಯದಲ್ಲಾಗಲಿ, ನಾವು ಮಾಡುವಂತಹ ವೃತ್ತಿಯ ವಿಷಯದಲ್ಲಾಗಲಿ. ಅದಕ್ಕೆ ಉದಯದಲ್ಲಿ ನೀವು ಮಾಡುವಂತಹ ಪ್ರಾರ್ಥನೆ ದಿನವಿಡೀ ನಿಮಗೆ ಎಷ್ಟೋ ಬಲ ಕೊಡುವಂಥದ್ದಾಗಿರುತ್ತದೆ. ಉದಯದಲ್ಲೇ ನೀವು ಧ್ಯಾನಿಸುವ ದೇವರ ಮಾತುಗಳು ನಿಮ್ಮ ಜೀವಿತದಲ್ಲಿ, ನಿಮ್ಮ ಪ್ರತಿಯೊಂದು ದಿನ, ನಿಮ್ಮ ಬದುಕಿನ ದಿನಮಾನಗಳೆಲ್ಲ ಆಶೀರ್ವಾದಕರವಾಗಿ ನಿಮ್ಮನ್ನು ಫಲಭರಿತವನ್ನಾಗಿ ಮಾಡ್ತವೆ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದೇಳ್ರಿ. ಈ ದಿನದಿಂದ ಒಂದು ಅಭ್ಯಾಸ ಮಾಡಿಕೊಳ್ಳಿರಿ. ನೀವು ನಿಮ್ಮ ಬಾಡಿಯನ್ನು ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ರಾತ್ರಿ ಲೇಟಾಗಿ ಮಲಗಿದ್ರೆ ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀರಿ, ಹಾಗೆ ಇರುತ್ತೆ ಕತೆ. ಆದರೆ ಒಂದು ದಿನ ನೀವು ರಾತ್ರಿ ಬೇಗ ಮಲಗಿ ನೋಡಿ, ತೃಪ್ತಿಯಾಗಿ ಮಲಗಿ ನೋಡ್ರಿ. ಉದಾಹರಣೆಗೆ 7 ಗಂಟೆಗೆ ಪ್ರಾರ್ಥಿಸಿ ಮಲಗಿ ನೋಡಿ, ಆಟೋಮೆಟಿಕ್ ಬೆಳಗ್ಗೆ ಬೇಗ ಎದ್ದೇಳ್ತೀರಿ. ಇಲ್ಲವೇ ಅಲಾರಾಮ್ ಇಟ್ಕೊಳ್ಳಿ. ಈ ದಿನಗಳಲ್ಲಿ ಸೆಲ್ಫೋನ್ನಲ್ಲಿ ಒಳ್ಳೆ ಅಲಾರಾಮ್ಸ್ಗಳಿವೆ ಅಲ್ಲವೇ? ಅಲಾರಾಮ್ ಇಟ್ಟರು ಕೆಲವರು ಎದ್ದೇಳಲ್ಲ, ಹೌದಲ್ಲವೇ? ಆ ಅಲಾರಾಮ್ ಆಫ್ ಮಾಡಿ ಕೂಡ ಮಲಗುತ್ತಾರೆ. ನಿಮ್ಮನ್ನು ನೀವು ಹತೋಟಿಯಲ್ಲಿಟ್ಕೊಳ್ಳದಿದ್ದರೆ, ನಿಮ್ಮನ್ನು ನೀವು ಡಿಸಿಪ್ಲಿನ್ ಮಾಡಿಕೊಳ್ಳಲಿಕ್ಕಾಗದಿದ್ದರೆ ನಿಮ್ಮ ಜೀವಿತ ಕೊನೆಗೆ ಗೊಂದಲಕರವಾಗಿರುತ್ತದೆ. ಅದನ್ನು ಇನ್ನಷ್ಟು ವಿವರವಾಗಿ ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 33ನೇ ವಚನದಲ್ಲಿ ಹೇಳಲಾಗಿದೆ. ಇನ್ನೂ ಸ್ವಲ್ಪ ನಿದ್ರೆ, ಇನ್ನೂ ತುಸು ತೂಕಡಿಕೆ,
ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಸಿಕೊಳ್ಳುವೆ ಎಂದು ಅಂದುಕೊಳ್ಳುವಿಯ. ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜು ಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು ಎಂಬುದಾಗಿ ನೋಡ್ತೇವೆ. ಇದೇ ಅಧ್ಯಾಯ 30ನೇ ವಚನ ಹೇಳುತ್ತೆ, ಸೋಮಾರಿಯ ಹೊಲವನ್ನು ನಾನು ಹಾದು ಹೋಗುವಾಗ, ಬುದ್ಧಿಹೀನನ ದ್ರಾಕ್ಷ ತೋಟವನ್ನು ಹಾದು ಹೋಗುವಾಗ, ಆಹಾ, ಮುಳ್ಳು ಗಿಡಗಳು ಅದರಲ್ಲಿ ಹರಡಿಕೊಂಡಿರುವುದನ್ನು ನಾನು ಕಂಡೆನು. ಕಳೆಗಳು ಅದನ್ನು ಮುಚ್ಚಿದ್ದವು, ಅದರ ಕಲ್ಲಿನ ಗೋಡೆಯು ಹಾಳಾಗಿತ್ತು. ಏನಂತೆ? ಸೋಮಾರಿಯಾಗಿರುವವನ ಒಂದು ತೋಟ ಫಲಿಸುವುದಿಲ್ಲ, ಮುಳ್ಳು ಗಿಡಗಳು ಬೆಳೆದುಕೊಳ್ತಾವಂತೆ, ಕಳೆಗಳು, ಕೆಲಸಕ್ಕೆ ಬರದಂತಹ ಕಳೆಗಳೆಲ್ಲ ಮುಚ್ಚಿಕೊಳ್ತಾವಂತೆ. ಆ ಹುಚ್ಚುಚ್ಚು ಗಿಡಗಳು ಬೆಳೆದಂತೆ ಹುಚ್ಚುಚ್ಚು ಆಲೋಚನೆಗಳು ಬರ್ತವೆ, ಹುಚ್ಚಾದ ಆಲೋಚನೆಗಳು ಬರ್ತವೆ. ಅಪವಿತ್ರವಾದ ಕಾರ್ಯಗಳು, ಶರೀರ ಸಂಬಂಧವಾದ ಇಚ್ಛೆಗಳಿಂದ ತುಂಬಿಕೊಂಡಿರುವ ಮನುಷ್ಯನು ಸೋಮಾರಿಯಿಂದ ತಿಂದು ನಿದ್ದೆ ಮಾಡೋದು ಯಾವಾಗ ಹೆಚ್ಚಾಗಿ ಮಾಡುತ್ತಾನೋ ಶರೀರ ಇಚ್ಛೆಗಳು ಹೆಚ್ಚಾಗುತ್ತವೆ. ಅಂದರೆ ಮತ್ತಿನಲ್ಲಿ, ನಿದ್ದೆಯ ಮೊಬ್ಬಿನಲ್ಲಿ ನೀವು ಮಾನವೀಯತೆಯನ್ನು ಕಳೆದುಕೊಳ್ಳುವ ಸ್ಥಿತಿಗೆ ಸೇರುತ್ತೀರಿ. ನೀವು ಯಾವುದೇ ಕೆಲಸ ಮಾಡಿದ್ರೂ ಅಭಿವೃದ್ಧಿಯಾಗುವುದಿಲ್ಲ, ನಿಮ್ಮ ಕೆಲಸವೆಲ್ಲ ವಿಫಲವಾಗುತ್ತದೆ. ಏನಂತೆ? ಅದರ ಕಲ್ಲಿನ ಗೋಡೆಯು ಹಾಳಾಗಿತ್ತು, ಗೋಡೆ ಬಿದ್ದೋಗಿದೆ, ಹದ್ದಿಲ್ಲ. ನಿದ್ರೆ ಮಾಡುವವರ ಹೃದಯಕ್ಕೆ ಕಾವಲು ಭದ್ರತೆ ಇರೋದಿಲ್ಲ ಅಂತೆ. ಸೈತಾನನು ನನ್ನ ಹೃದಯದೊಳಗೆ ತೂರಿಕೊಂಡು ಬರ್ತಿದ್ದಾನಲ್ಲವೇ, ಅವನ ಯೋಚನೆಗಳು ನನ್ನೊಳಗೆ ಬರ್ತಿವೆ ಅಲ್ಲವೇ, ನನ್ನ ಬದುಕು ಹಾಳಾಗ್ತಿದೆಯಲ್ಲವೇ, ನನ್ನ ಸಮಯ ಹಾಳಾಗ್ತಿದೆಯಲ್ಲವೇ, ನನ್ನ ಜೀವಿತ ವ್ಯರ್ಥ ಆಗ್ತಾ ಇದೆಯಲ್ಲವೇ, ನನಗಿಷ್ಟು ವಯಸ್ಸಾಗಿದೆ, ಏನು ಸಾಧಿಸಿದ್ದೇನೆ, ನಾನೀಗ ಯವನ ಪ್ರಾಯದಲ್ಲಿದ್ದೇನೆ, ಈ ಚಿಕ್ಕ ಚಿಕ್ಕ ಎಕ್ಸಾಮ್ಸ್ನಲ್ಲಿ ಪಾಸ್ ಆಗ್ಲಿಕ್ಕಾಗ್ತಾ ಇಲ್ವಲ್ಲವೇ, ನನಗೆ ವಿವಾಹ ಆಗಿ ಈಗ ಮಕ್ಕಳು ಹುಟ್ಟಿದ್ದಾರೆ, ಮಕ್ಕಳನ್ನು ಪೋಷಿಸಲಿಕ್ಕಾಗದಂತಹ ಸ್ಥಿತಿಯಲ್ಲಿದ್ದೇನಲ್ಲವೇ ಎಂಬ ಕನಿಷ್ಠ ಗ್ರಹಿಕೆ ಇರೋದಿಲ್ಲ. ಅಯ್ಯಯ್ಯಯ್ಯೋ, ಎಷ್ಟೋ ಜನ ತಮ್ಮ ಜೀವಿತ ದಿನಗಳನ್ನು ಕಳೆಯುವಾಗ ಏನು ಸಾಧಿಸಲಾರದವರಾಗಿ, ಬೇರೆಯವರ ಮೇಲೆ ಆಧಾರಗೊಂಡವರಾಗಿ, ತಂದೆ ತಾಯಿಗಳ ಮೇಲೆ ಆಧಾರಗೊಂಡವರಾಗಿ, ಗಂಡ ಹೆಂಡತಿಯ ಮೇಲೆ ಆಧಾರಗೊಂಡವನಾಗಿ, ಹೆಂಡತಿಗೆ ಉದ್ಯೋಗಕ್ಕೆ ಕಳಿಸುತ್ತಾರೆ, ಹೆಂಡತಿಗೆ ಹೊರದೇಶಕ್ಕೆ ಕಳಿಸಿ ಹೋಗು ದುಡ್ಡು ಸಂಪಾದಿಸು ಅನ್ನುತ್ತಾರೆ. ಎಷ್ಟೋ ಜನ ಅವರ ಪ್ರಿಯರು ಹೊರದೇಶಕ್ಕೆ ಹೋಗಿ ಕಷ್ಟಪಟ್ಟು ದುಡ್ಡು ಸಂಪಾದಿಸಿ ದುಡ್ಡು ಕಳಿಸಿದ್ರೆ, ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಕೊಡಿಸಿ ಮನೆ ಕಟ್ಟಿರಿ ಅಂತ ಹೇಳಿದ್ರೆ, ಕೆಲವರು ನನಗೆ ತಿಳಿಸಿದ್ದಾರೆ, ಅಯ್ಯ, ನಾನು ಸಂಪಾದಿಸಿ ಕಳಿಸಿರುವ ದುಡ್ಡು ನನ್ನ ಗಂಡ ಕುಡ್ದು ಹಾಳು ಮಾಡಿದಾನೆ ಎಂದು. ನನ್ನ ಮಗನಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಎಷ್ಟೋ ಕಷ್ಟಪಟ್ಟು ದುಡ್ಡು ಕಳಿಸಿದ್ರೆ ಅವನು ಕೆಟ್ಟ ಕೆಟ್ಟ ಕೆಲಸ ಮಾಡಿ ದುಡ್ಡು ಹಾಳು ಮಾಡಿದಾನೆಂದು ಪಾಪ ತಾಯಂದಿರು ರೋಧಿಸ್ತಾ ಹೇಳ್ತಾರೆ. ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕೆಲಸ ಮಾಡದೇ ಇರುವವನು ಊಟ ಮಾಡಬಾರದೆಂದು. ಯಾರು ಕೂಡ ಕೆಲಸ ಕಳ್ಳಗಾರರಾಗಿರದಂತೆ, ಬೇರೆಯವರ ಮೇಲೆ ಆಧಾರಗೊಂಡಿರದೆ, ಸೋಮಾರಿಗಳಾಗಿರದೆ, ಸ್ವಂತ ಕೈಗಳಿಂದ ಕಷ್ಟಪಟ್ಟು ಕೆಲಸ ಮಾಡಿ ತಮ್ಮ ಕಷ್ಟಾರ್ಜಿತವನ್ನು ಅನುಭವಿಸಬೇಕು. ಹೀಗೆ ವಾಕ್ಯ ಹೇಳ್ತದೆ. ಹೀಗೆ ಮಾಡುವುದಾದರೆ ದೇಶವೇ ಅಭಿವೃದ್ಧಿ ಹೊಂದುತ್ತದಂತೆ, ಕುಟುಂಬವೇ ಆಶೀರ್ವದಿಸಲ್ಪಡ್ತದಂತೆ. ಎಷ್ಟು ಕಾಲ ಇತರರಿಗೆ ನೀವು ಭಾರಕರವಾಗಿರುತ್ತೀರಿ? ನೀವು ಕಷ್ಟಪಡಿರಿ. ನೀವು ಕಷ್ಟಪಡಬೇಕಾದ ಸಮಯದಲ್ಲಿ, ನೀವು ಕೆಲಸ ಮಾಡಬೇಕಾದ ಸಮಯದಲ್ಲಿ ಕೆಲಸ ಮಾಡಿರಿ. ಕೆಲಸ ಸಿಕ್ಕಿಲ್ಲ ಅಂತ ಹೇಳಬೇಡಿ, ಉದ್ಯೋಗ ಸಿಕ್ಕಿಲ್ಲ ಅಂತ ಹೇಳಬೇಡಿ. ನಿಮ್ಮ ಕೈಗೆ ಸಿಕ್ಕ ಕೆಲಸ ಶಕ್ತಿಗೆ ಮೀರಿ ಮಾಡಿರಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಒಂದು ವೇಳೆ ನಿಮ್ಮ ಕ್ವಾಲಿಫಿಕೇಷನ್ಗೆ ತಕ್ಕಂತೆ ಉದ್ಯೋಗ ನಿಮಗೆ ಸಿಗದಿದ್ದರೆ ಮತ್ತೊಂದು ಕಡೆ ಉದ್ಯೋಗ ಹುಡುಕಿ ನೋಡಿ. ಸಣ್ಣ ಸಣ್ಣ ವಿಷಯಗಳಲ್ಲಿ ನಂಬಿಗಸ್ತರಾಗಿರೋದಾದರೆ ದೊಡ್ಡ ವಿಷಯಗಳನ್ನು ಒಪ್ಪಿಸುತ್ತೇನೆಂದು ದೇವರು ಹೇಳಿದಾರಲ್ಲವೇ? ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ನಾನು ಬೆಳಗ್ಗೆ ಬೇಗನೆ ಎದ್ದು ದೇವರ ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತೇನೆ. ನನ್ನ ಹೃದಯದ ಸುತ್ತಲೂ ಬೇಲಿಯನ್ನು ಹಾಕಿಕೊಳ್ಳುತ್ತೇನೆ. ಲೋಕ ಆಕರ್ಷಣೆಗಳಿಗೆ ಒಳಗಾಗದಂತೆ, ಲೋಕದ ಮತ್ತಿಗೆ ಗುರಿಯಾಗದಂತೆ, ನಿದ್ರೆಯ ಮೊಬ್ಬಿನಿಂದ ನಾನು ಎಚ್ಚರಗೊಂಡವನಾಗಿ ದೇವರಿಗೆ ಮೊರೆಯಿಡುತ್ತೇನೆ ಎಂದು, ದೇವರ ಆಶೀರ್ವಾದಗಳನ್ನು ಹುಡುಕುತ್ತೇನೆ ಎಂದು ಒಂದು ತೀರ್ಮಾನ ಮಾಡಿಕೊಳ್ಳಿರಿ. ಬೆಳಿಗ್ಗೆ ಬೇಗ ಎದ್ದೇಳಿರಿ, ಮೊಳಕಾಲು ಊರಿರಿ, ದೇವರೇ ನನ್ನೊಂದಿಗೆ ಮಾತಾಡಿರಿ ಎಂದು ಆತನ ವಾಕ್ಯ ತೆಗೆದುಕೊಂಡು ಓದಿರಿ. ನಿಮ್ಮ ದಿನಚರಿಗಳನ್ನು ಪ್ರಾರಂಭಿಸಿರಿ. ತಡ ಮಾಡಿ ನಿದ್ದೆಯಿಂದ ಎದ್ದೇಳುವವನಿಗೆ ಚಿಕ್ಕ ದಿನ ಇದ್ದಂತಿರುತ್ತೆ, ಆಗಲೇ ಸಾಯಂಕಾಲವಾಯ್ತೋ ಎನ್ನುವಂತಿರುತ್ತೆ. ಆದರೆ ಉದಯ ಕಾಲದಲ್ಲಿ ಎದ್ದಿದ್ದವನಿಗೆ, ಅಬ್ಬಾ, ಇನ್ನೂ ಸಾಯಂಕಾಲ ಇನ್ನೂ ಆಗ್ಲಿಲ್ವಲ್ಲ, ಇಷ್ಟೊಂದು ಉದ್ದವಾದ ದಿನ ನನಗಿದೆಯಲ್ಲವೇ, ಏನ್ ಬೇಕಾದರೂ ಸಾಧಿಸಬಹುದು ಎಂಬ ಗ್ರಹಿಕೆ ಉಂಟಾಗ್ತದೆ. ಹಾಗೆ ಮಾಡಿ ನೋಡಿ. ಹಾಗಾಗಿ ಇಂದಿನಿಂದ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ಬೆಳಗಾದ ಕೂಡಲೇ 1 ನಿಮಿಷ ಕೂಡ ಮಂಚದ ಮೇಲೆ ಇರಬೇಡಿರಿ, ಕೆಳಗೆ ಇಳಿಯಿರಿ. ನಿದ್ದೆ ಮೊಬ್ಬಿರೋದಾದರೆ ಎದ್ದು ಮುಖ ನೀರಿನಿಂದ ತೊಳೆದುಕೊಳ್ಳಿರಿ. ಮೊಳಕಾಲೂರಿದವರಾಗಿ, ದೇವರೇ ನನಗೆ ನಿಮ್ಮ ಬಲವನ್ನು ದಯಪಾಲಿಸಿರಿ ಎಂದು ಬೇಡಿಕೊಳ್ಳಿರಿ. ಬನ್ನಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಉದಯಕಾಲ ಸಮಯದಲ್ಲಿ ನಾವು ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು,
ಬೆಳಗ್ಗೆಯೇ ಎದ್ದು ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡಿರುವುದರಲ್ಲಿರುವ ಆಶೀರ್ವಾದವನ್ನು ಗುರುತಿಸಿಕೊಳ್ಳುವಂತೆ ಸಹಾಯ ಮಾಡಿದ್ದೀರಿ. ನಿದ್ರೆ ಮೊಬ್ಬಿನಲ್ಲಿ ನಾವಿರದಂತೆ, ಸೋಮಾರಿಗಳಾಗಿ ನಾವಿರದಂತೆ, ಯಾವ ಕೆಲಸಕ್ಕೂ ಪ್ರಯೋಜನಕರವಾಗಿಲ್ಲದಂತೆ, ಕೆಲಸಕ್ಕೆ ಬಾರದವರಾಗಿರದಂತೆ, ನಮ್ಮ ಹೃದಯವು ಬಯಲಾದ ಹೃದಯವಾಗಿರುವಂತೆಯೂ ಬೇಲಿಲ್ಲದ ಹೃದಯವಾಗಿರುವಂತೆಯೂ ಇಟ್ಟುಕೊಂಡವರಾಗಿ ಸೈತಾನನ ಶೋಧನೆಗಳಿಗೆ ಒಳಗಾಗಿ ಬಿದ್ದು ಹೋಗಲಾರದಂತೆ, ನಮ್ಮ ಉದ್ಯೋಗದಲ್ಲಿ, ನಮ್ಮ ವೃತ್ತಿಯಲ್ಲಿ, ನಮ್ಮ ಮನೆಗಳಲ್ಲಿ ನಾವು ಮಾಡಬೇಕಾದ ಕೆಲಸಗಳನ್ನು ಮಾಡದೇ ಇರುವುದರಿಂದ ಉಂಟಾಗುವ ನಷ್ಟಗಳಿಂದ ನಾವು ಬಿಡುಗಡೆ ಹೊಂದುವ ಹಾಗೆ, ತಂದೆಯೇ ಕಷ್ಟಪಟ್ಟು ಕೆಲಸ ಮಾಡುವ ಹಾಗೆ, ಪ್ರಾರ್ಥನೆಯೊಂದಿಗೆ ನಿಮ್ಮ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ 100ರಷ್ಟು ಅನುಭವಿಸುವ ಹಾಗೆ, ನಮ್ಮ ಅಭ್ಯಾಸಗಳನ್ನು ಮಾರ್ಪಡಿಸಿಕೊಂಡು ನಿಮ್ಮ ವಾಕ್ಯಾನುಸಾರವಾಗಿ ನಡೆದುಕೊಳ್ಳುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಿಕೊಡಿರಿ. ಹೊರದೇಶದಿಂದ ಇರೋದಾದ್ರೆ ಒಡಲ್ಪಟ್ಟ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸ್ರಿ, ಆವಾಗಲೇ ಬಿಡುಗಡೆಯನ್ನು ಕಾಣಬಲ್ಲಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಮತ್ತು ಎಲ್ಲಿಂದ ನೀವು ವೀಕ್ಷಿಸುತ್ತಾ ಇದ್ದೀರೆಂದು ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಹೆಸರು ಊರು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.